ಅದನೀಗ ಧರಿಸಿ ಹೋದರೆ ಭರದಲ್ಲಿ ಧರೆಯ ಜನರರಿಯದಂತೆ ಮಾಲೆ ತರುವಡೆ ಸುಲಭಬಹುದು ಮೂತೆ ಇರುವುದಂಜನವೆನ್ನಲಿ. ನಿಮಗೆ ಮನಸ್ಸುಂಟು ಅಂತಾದ್ರೆ ಮಾರ್ಗವನ್ನು ನಾನು ಸೂಚಿಸುತ್ತೇನೆ. ಏನದು? ಮೊದಲಾಗಿ ಆಹಾರವನ್ನು ನೀವು ಅಪಹರಿಸಬೇಕು. ಹೇಗದು? ಎಚ್ಚರ ಇರುವಷ್ಟು ಕ್ಷಣ ಆಹಾರವನ್ನು ಅವಳು ಧರಿಸಿರ್ತಾಳೆ. ಹಾರವನ್ನು ಅವಳು ಧರಿಸೇ ಇರ್ತಾಳೆ. ಹೌದು. ಎಚ್ಚರ ಇರುವಷ್ಟು ಸಮಯ. ಹೌದು. ಹಾಗೆ ಎಚ್ಚರ ತಪ್ಪುವಂತ ಸಮಯ ಇದೆಯಾ? ಅವಳಿಗೊಂದು ಅಭ್ಯಾಸ ಉಂಟು, ಕೆಟ್ಟ ಅಭ್ಯಾಸ. ಯಾವುದು? ಹಗಲಿನಲ್ಲಿ ನಿದ್ರಿಸ್ತಾಳೆ ಅವಳು. ಮಧ್ಯಾಹ್ನದ ಹೊಟ್ಟಿಗೆ ಊಟ ಆದ ಮೇಲೆ ಮಲಗಿ ನಿದ್ರಿಸ್ತಾಳೆ. ನಿದ್ರಿಸಿದ ಸಂದರ್ಭಕ್ಕೆ ಆಹಾರವನ್ನು ತೆಗೆದಿರಿಸ್ತಾಳೆ. ಕೊರಳಲ್ಲಿದ್ದಂತ ಹಾರವನ್ನು ತೆಗೆದು ಮಂಚಕ್ಕಿರಿಸ್ತಾಳೆ. ಅದನ್ನ ನೀನು ಅಪಹರಿಸಿದೆ ಅಂತ ಆದ್ರೆ ಅವಳನ್ನು ಸೋಲಿಸುವುದು. ಏನಿದ್ರು ಅವಳು ನಿದ್ದೆ ಮಾಡಿದವಳ ಸಜ್ಜಾಗ್ರಹದಿಲ್ಲಲ್ವೋ? ಅಷ್ಟೇ ಅಲ್ಲ, 7 ಸುತ್ತಿನ ಕೋಟೆ ಬಿಚ್ಚುಗತ್ತಿಯ ಭಟರು ಅಬಬ ಅಷ್ಟು ಸುಲಭಕದನ್ನು ಪ್ರವೇಶಿಸುವುದಕ್ಕಾಗ್ತದ? ಆಗದ ಊರಿಗೆ ಹೋಗದವಲ್ಲ ಅಷ್ಟೇ. ಅದಕ್ಕೊಂದು ಮಾರ್ಗ ಉಂಟು. ಹೇಗೆ? ಇರುವುದಂಜನವೆನ್ನಲಿ. ನನ್ನಲ್ಲೊಂದು ವಿಶೇಷವಾದ ಅಂಜನ ಉಂಟು. ಯಾರು ಕೊಟ್ಟದ್ದು? ಅದು ಅವಳೇ ಕೊಟ್ಟದ್ದು. ಈಗ ಅದು ಎಲ್ಲಿ ಬಿದ್ದು ನಿನ್ನಲ್ಲೇ ಇದ್ದದ್ದು. ಈ ಘೋರರೂಪಿ ಬಡಿಯುವಾಗ ನಿನ್ನಲ್ಲಿ ಯಾವ ಬಟ್ಟೆ ವಸ್ತ್ರ ಯಾವುದು? ನಾನು ಜಾಗ್ರತೆ ಮಾಡ್ಕೊಂಡಿದ್ದೇನೆ ಅದನ್ನ. ಅಯ್ಯ ಹೌದಪ್ಪ, ಅನುಮಾನವೇ ಇಲ್ಲ. ಹಾಗಾಗಿ ಉಳಿದ ಯಾವುದೋ ಒಂದು ಅಂಜನವನ್ನು ಹಚ್ಚಿಕೊಂಡ್ರೆ ನಿಮ್ಮ ಮೈಯ ಯಾವುದೋ ನೋವು ಮಾಯವಾಗಬಹುದು. ಈ ಅಂಜನವನ್ನು ಧರಿಸಿಕೊಂಡ್ರೆ ಹಾಗಲ್ಲ, ನೀವೇ ಮಾಯವಾಗಿ ಬಿಡ್ತೀರಿ. ಹೌದೇ? ಹೌದು, ವಿಶೇಷವಂತ ಅದೃಶ್ಯಾಂಜನ. ಒಮ್ಮೆ ಈ ಅದೃಶ್ಯಾಂಜನವನ್ನು ಧರಿಸಿ ನೀನು ಹೋಗ್ತೀಯ ಅಂತಾದ್ರೆ ಪ್ರಪಂಚದ ಯಾರೂ ನಿನ್ನನ್ನು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಂತ ಎಲ್ಲವೂ ನಿನಗೆ ಕಾಣುತ್ತದೆ. ಆ ರೀತಿಯಾಗಿ ಅವಳ ಕೋಣೆನ ಪ್ರವೇಶಿಸಬೇಕು. ಇವಳ ಮೇಲೆ ನಾವು ಭರವಸೆ ನೀಡುವ. ಯಾಕೆಂದ್ರೆ ಇವಳು ನಮ್ಮನ್ನು ನಂಬಿ ಬಂದಿದ್ದಾಳೆ. ಇವಳು ಓಡಿ ಹೋಗುವಳು ಅಥವಾ ನಾವು ಬಿಟ್ಟು ಹೋಗುವಳಾದ್ರೆ ಹೋಗ್ಬೇಕಿತ್ತು. ಇಷ್ಟು ಕಷ್ಟ ಆದರೂ ನಮ್ಮನ್ನು ಮತ್ತೊಂದ್ಸಲ ಬೆಂಬತ್ತಿ ಬಂದಿದ ಅಂತ ಹೇಳಿದ್ರೆ ಇದು ಸತ್ಯವಾದ ಇವಳ ಬಗ್ಗೆ ನಂಬಬೇಕು. ಉಪಾಯವನ್ನು ಸೂಚಿಸಿದ್ದಾಳೆ. ಕಾಣುದಿಲ್ವಾ? ಅದು ಅದೃಶ್ಯಾಂಜನ ಕಾಣುದಿಲ್ಲ. ಇದು ನೋಡಿ, ಜುಮ್ 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 ಅಲ್ಲಿಲ್ವಾ? ಅದು ಅನುಭವಕ್ಕೆ ಮಾತ್ರ ಬರುವುದು, ಕಾಣುವುದಿಲ್ಲ. ತಮ್ಮ, ಹಾಗಿದೆ ಪರೀಕ್ಷೆ ಮಾಡೋಣ. ಯಾಕಂದ್ರೆ ನಾವು ಭಗವಂತನು ಧ್ಯಾನಿಸುತ್ತಾ ಇಲ್ಲಿವರೆಗೆ ಬಂದವರು. ದೇವಿಯ ಶರಣೆಯಾದ ಈಕೆ ನಮಗೆ ಖಂಡಿತವಾಗಿ ಒದಗಿ ಬರಬಹುದು ಎಂಬಂತ ವಿಶ್ವಾಸವನ್ನು ನಾವು ಇಟ್ಟುಕೊಳ್ಳೋಣ. ಅದೃಶ್ಯಾಂಜನದ ಮಹಿಮೆ ಏನು ಅಂತ ತಿಳ್ಕೊಂಡು ನಾನು ಹೋಗ್ತೇನೆ. ಆದ್ರೆ ಇವಳನ್ನು ನಾವು ಹೋಗಿ ಬರುವಲ್ಲೇ ಜೋಪಾನವಾಗಿ ನನಗೆ ಉನ್ಮೇಲೆ ಭರವಸಿಲ್ಲ. ನನ್ನ ಅತ್ತಿಗೆ ಅಂತ ಸ್ವೀಕರಿಸಿ ಆಯ್ತು. ಇಲ್ಲಿಗೆ ಧೈರ್ಯ ಬಂತು. ನನ್ನ ತಮ್ಮ ಏನು ಭೇದ ಭಾವ ಇಟ್ಟುಕೊಳ್ಳುವನಲ್ಲ, ನಿನ್ನನ್ನು ಖಂಡಿತ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬರ್ತಾನೆ. ನಾನು ಹೋಗಿ ಜಯಿಸಿ ಬರ್ತೇನೆ. ನಿಮ್ಮೆಲ್ಲ ಹಾರೈಸಿ ಆಗ್ಲಿ ಅಂತ ಮಹಾರಾಣಿ ಅಂತಪುರ ಸೇರಿಕೊಳ್ಳೋದಕ್ಕೆ ಬೇಕಾಗಿ ಪುರ ಪ್ರವೇಶ ಮಾಡ್ತೇನೆ ನೋಡ.